ರಾಜ್ಯ ಕಾಂಗ್ರೆಸ್ ಬಿಜೆಪಿಗೆ ಬೆಂಕಿ ಪ್ರಶ್ನೆ. ಉತ್ತರ ಕೊಡಲಾಗದೆ ತತ್ತರಿಸಿದ ಬಿಜೆಪಿ. ರಾಜ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ಬೆಂಕಿ ಪ್ರಶ್ನೆಗಳನ್ನ ಕೇಳಿದೆ. ಈ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಬಿಜೆಪಿ ನಾಯಕರು ತತ್ತರಿಸಿ ಹೋಗಿದ್ದಾರೆ. ಹಾಗಾದ್ರೆ ಬಿಜೆಪಿಗರ ವಿರುದ್ಧ ಕಾಂಗ್ರೆಸ್ ಕೇಳಿರೋ ಆ ಪ್ರಶ್ನೆಗಳೇನು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಾಂಗ್ರೆಸ್ ಟ್ವೀಟ್ ನಂಬರ್ 1. ನೀಟ್ ಪರೀಕ್ಷೆಯ ರ್ಯಾಂಕ್ ನೀಡೋದ್ರಲ್ಲಿ ಅವ್ಯವಹಾರ ನಡೆದಿದ್ದು ಕಠಿಣ ಅಭ್ಯಾಸ ಮಾಡಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ದೊಡ್ಡ ಅನ್ಯಾಯವಾಗಿದೆ. ಈ ಬಗ್ಗೆ ತನಿಖೆ ಆಗಬೇಕು ಹಾಗೂ ಮರುಪರೀಕ್ಷೆ ಆಗಬೇಕು ಅನ್ನೋದು ನನ್ನ ಆಗ್ರಹ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. NTA ಪರೀಕ್ಷೆಯನ್ನ ಸರಿಯಾಗಿ ಮಾಡದೆ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ಕೃಪಾಂಕ ಕೊಟ್ಟು ಉತ್ತೀರ್ಣ ಮಾಡೋದು ಕೆಟ್ಟ ಅಭ್ಯಾಸ ಅಂತೇಳಿ ಗುಡುಗಿದ್ದಾರೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 2. ನೀಟ್ ಪರೀಕ್ಷೆಯಲ್ಲಿ ಅಕ್ರಮವೇ ನಡೆದಿಲ್ಲ ಅಂತ ಸಮರ್ಥಿಸಿದ NTAಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ನಾಶವಾಗಿದ್ದು ಗಂಭೀರ ವಿಷಯ ಎನಿಸಲೇ ಇಲ್ಲ. ಬಿಹಾರದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನವಾಗುತ್ತಲೇ ಇದೆ. ಗುಜರಾತಿನ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆದರೆ ಪಾಸ್ ಮಾಡಲಾಗುತ್ತಿತ್ತು ಎಂಬ ಸಂಗತಿ ಬೆಳಕಿಗೆ ಬಂದಿದೆ. ಉತ್ತರ ಪತ್ರಿಕೆಯನ್ನ ಖಾಲಿ ಬಿಟ್ಟರೆ ಶಿಕ್ಷಕರೇ ಉತ್ತರ ಬರೆಯುತ್ತಿದ್ದಾರಂತೆ. 30 ಲಕ್ಷ ರೂಪಾಯಿಗಳಿಗೆ ಪ್ರಶ್ನೆ ಪತ್ರಿಕೆ ಮಾರಾಟವಾದ ಸಂಗತಿಯು ತಿಳಿದು ಬಂದಿದೆ. ಇಷ್ಟೆಲ್ಲ ಆದರೂ ಕೇಂದ್ರ ಸರ್ಕಾರ ಮಾತ್ರ ಬಾಯಿಗೆ ಬೀಗ ಜಡಿದು ಕೂತಿರುವುದಕ್ಕೆ? ವಿದ್ಯಾರ್ಥಿಗಳ ಬದುಕನ್ನ ಭ್ರಷ್ಟಾಚಾರಕ್ಕೆ ಅಡ ಇಟ್ಟಿರುವ ಕೇಂದ್ರ ಸರ್ಕಾರ ಈ ಹಗರಣದ ಹೊಣೆ ಹೊರಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 3. ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿದ್ದ ದ್ವೇಷ ರಾಜಕಾರಣದ ವಿಷಯಕ್ಕೆ ಕೆರಳಿ ಕೆಂಡವಾಗಿರೋ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಕುಟುಕಿದ್ದಾರೆ. ಕುಮಾರಸ್ವಾಮಿ ಅವರೇ, ಯಾವುದು ದ್ವೇಷ ರಾಜಕಾರಣ? ನನ್ನ ಮೇಲೆ DK ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಮೇಲೆ ಕೇಸು ಹಾಕಿರೋದನ್ನ ಏನಂತ ಕರೆಯಬೇಕು? ರಾಹುಲ್ ಗಾಂಧಿ ಅವರ ಸಂಸದ ಸ್ಥಾನವನ್ನೇ ರದ್ದುಗೊಳಿಸಿದ್ದನ್ನ ಏನಂತ ಕರೆಯಬೇಕು? ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ದೆಹಲಿಗೆ ಕಳಿಸಿದ್ದನ್ನ ಏನಂತ ಕರೆಯಬೇಕು? ಇದನ್ನ ದ್ವೇಷದ ರಾಜಕಾರಣ ಇಲ್ಲ ಪ್ರೀತಿಯ ರಾಜಕಾರಣ ಅಂತ ಕರೆಯಬೇಕೆ? ಸೇಡಿನ ರಾಜಕಾರಣ ಮಾಡೋದು ಬಿಜೆಪಿಯವರು, ನಾವಲ್ಲ. ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ. ದ್ವೇಷದ ರಾಜಕಾರಣವನ್ನ ನಾನು ಇಂದಿನವರೆಗೂ ಯಾರ ಮೇಲೂ ಮಾಡಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 4. ಕುಮಾರಸ್ವಾಮಿ ಅವರು ಈಗ ಯೂಟರ್ನ್ ಸ್ವಾಮಿಯಾಗಿದ್ದಾರೆ. ಬಂಡವಾಳ ಹೂಡಿಕೆಯನ್ನ ಕೇವಲ ಗುಜರಾತ್, ಉತ್ತರ ಪ್ರದೇಶಗಳಿಗೆ ಮಾತ್ರ ಆಕರ್ಷಿಸಲು ಹಿಂದಿನ ಮೋದಿ ಸರ್ಕಾರ ಖಾಸಗಿ ವಲಯಕ್ಕೆ ನಾನಾ ಅಂಶಗಳನ್ನು ಒಡ್ಡಿತ್ತು. ದೇಶದ ಇತರೆ ರಾಜ್ಯಗಳಿಗೆ ವಂಚಿಸಿ ಗುಜರಾತ್ನಲ್ಲಿ ಹೂಡಿಕೆಗೆ ಭಾರಿ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದನ್ನ ಪ್ರಶ್ನಿಸಿದ್ದ HD ಕುಮಾರಸ್ವಾಮಿ ಅವರು ಒಂದೇ ದಿನಕ್ಕೆ ಉಲ್ಟಾ ಹೊಡೆದಿದ್ದಾರೆ. ಬಹುಶಃ ಕುಮಾರಸ್ವಾಮಿ ಅವರಿಗೆ ತಮ್ಮ ಕುರ್ಚಿಯ ಆತಂಕ ಶುರುವಾಗಿರಬಹುದು. ಕರ್ನಾಟಕಕ್ಕೆ ಬಂಡವಾಳ ಹೂಡಿಕೆಯನ್ನ ಆಕರ್ಷಿಸಲು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಯಾವ ಕ್ರಮ ಕೈಗೊಂಡು ಕನ್ನಡಿಗರ ಋಣ ತೀರಿಸಲಿದ್ದಾರೆ ಅಂತ ಕಾದು ನೋಡಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 5. ಜಗತ್ತಿನ ಯಾವ ಮುಂದುವರೆದ ರಾಷ್ಟ್ರಗಳು ಚುನಾವಣೆಗೆ EVM ಯಂತ್ರಗಳನ್ನು ಬಳಸುತ್ತಿಲ್ಲ. ತಾಂತ್ರಿಕತೆಯಲ್ಲಿ ಮುಂಚೂಣಿಯಲ್ಲಿರೋ ಜಪಾನ್ ಕೂಡ EVM ಬಳಕೆಯಲ್ಲಿ ಭ್ರಷ್ಟಾಚಾರ ನಡೆದಿರುವುದನ್ನು ಕಂಡುಕೊಂಡು 2018ರಿಂದ EVM ಬಳಕೆಯನ್ನು ಸ್ಥಗಿತಗೊಳಿಸಿದೆ. ಜಗತ್ತಿನ ತಂತ್ರಜ್ಞಾನದ ದಿಗ್ಗಜರೆಲ್ಲ EVM ಬಳಕೆಯಲ್ಲಿ ಭ್ರಷ್ಟಾಚಾರ ಸಾಧ್ಯ ಅನ್ನೋದನ್ನ ಪ್ರತಿಪಾದಿಸಿದ್ದಾರೆ. ಹೀಗಿದ್ದು ಬಿಜೆಪಿ ಹಾಗೂ ಚುನಾವಣಾ ಆಯೋಗ EVM ಪರ ವಕಾಲತ್ತು ವಹಿಸಿರೋದನ್ನ ನೋಡಿದ್ರೆ ಇದರಲ್ಲಿ ಬಿಜೆಪಿಗೆ ಲಾಭ ಇಲ್ಲದಿರಲು ಸಾಧ್ಯವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಕೇಳಿರೋ ಈ 5 ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.